250 ವಿದ್ಯಾರ್ಥಿಗಳಿಗೆ ಕೇವಲ 4 ಕೊಠಡಿಗಳು. ಸಂಕಷ್ಟದಲ್ಲಿ ಸರ್ಕಾರಿ ಕನ್ನಡ ಶಾಲೆ. ಖಾನಾಪುರ ಪಟ್ಟಣದ ಬಿಇಒ ಕಚೇರಿ ಪಕ್ಕದಲ್ಲಿರುವ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಸುಮಾರು 250 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಶಾಲೆಯಲ್ಲಿ ಕೇವಲ 4 ತರಗತಿ ಕೊಠಡಿಗಳಷ್ಟೇ ಲಭ್ಯವಿರುವುದರಿಂದ ವಿದ್ಯಾರ್ಥಿಗಳು ತೀವ್ರ ಸ್ಥಳಾಭಾವದ ನಡುವೆ ಶಿಕ್ಷಣ ಪಡೆಯುವಂತಾಗಿದೆ. ತರಗತಿ ಕೊಠಡಿಗಳ ಕೊರತೆಯಿಂದ ಒಂದೇ ಕೊಠಡಿಯಲ್ಲಿ 2 ಅಥವಾ 3 ತರಗತಿಗಳ ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಕೂರಿಸಿ ಪಾಠ ಬೋಧಿಸಲಾಗುತ್ತಿದೆ. ಇದರಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಅಡಚಣೆ ಉಂಟಾಗುತ್ತಿದ್ದು, ಶಿಕ್ಷಕರಿಗೂ ಸಮರ್ಪಕವಾಗಿ ಬೋಧನೆ ನಡೆಸುವುದು ಸವಾಲಾಗಿದೆ. ಮಳೆಗಾಲದಲ್ಲಿ ತರಗತಿಗಳನ್ನು ಸುಗಮವಾಗಿ ನಡೆಸಲು ತೊಂದರೆ ಎದುರಾಗುತ್ತಿದ್ದು, ಕೆಲ ಸಂದರ್ಭಗಳಲ್ಲಿ ಬಿಸಿಲಿನ ದಿನಗಳಲ್ಲಿಯೂ ವಿದ್ಯಾರ್ಥಿಗಳು ಹೊರಾಂಗಣದಲ್ಲಿ ಪಾಠ ಆಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ತಕ್ಕಂತೆ ಮೂಲಸೌಕರ್ಯ ಇಲ್ಲದಿರುವುದು ಶಿಕ್ಷಣದ ಗುಣಮಟ್ಟದ ಮೇಲೂ ಪರಿಣಾಮ ಬೀರುತ್ತಿದೆ ಎಂದು ಪೋಷಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಇದಕ್ಕೆ ಸ್ವಲ್ಪ ಗಮನವನ್ನು ತಗೋಬೇಕು. ಯಾಕಂದರೆ ಇಲ್ಲಿ ಸ್ಥಳ ಇದೆ, ಜಾಗ ಐತಿ, ಹಿಂದ್ಗಡೆ ಆರಾಮಾಗಿ ಒಂದು 5-6 ಕೊಠಡಿಗಳು ನಿರ್ಮಾಣ ಆಗುವಂಥ ಜಾಗ ಐತಿ. ಮತ್ತು ಅದರ ನಂತರ ಇಲ್ಲಿ ಹೈಸ್ಕೂಲ್ ಕೂಡ ಇರೋದ್ರಿಂದ ಹೈಸ್ಕೂಲ್ ಇದೇ ರೀತಿಯಾಗಿ ಪರಿಣಾಮ ಆಗ್ತಾಯಿದೆ ಇಲ್ಲಿ. ಯಾಕಂದರೆ ಈಗ ಮಕ್ಕಳು ಯಾವ ರೀತಿಯಾಗಿ ಬೆಳಿಬೇಕು, ಯಾವ ರೀತಿಯಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಕೊರತೆ ಇದೆ. ಅದಕ್ಕಾಗಿ ಸ್ಥಳ ಇದೆ, ಆದಷ್ಟು ಬೇಗ ನೀವು ಬಂದು ಸಂಬಂಧಪಟ್ಟಂಥ ಇಲಾಖೆದವರು ಬಂದು ಇದನ್ನು ನೀವು ಗಮನ ಹರಿಸ್ಕೋಬೇಕು. ಕೊಠಡಿಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿಕೊಡಬೇಕು. ಅದಕ್ಕಾಗಿ ಏನಾಗಿದೆ ಅಂದರೆ ಖಾನಾಪುರ ತಾಲೂಕು ಈ ಕರ್ನಾಟಕದ ಒಂದು ಗಡಿ ಭಾಗ. ಇಲ್ಲಿ ಕನ್ನಡವನ್ನು ಬೆಳೆಸಬೇಕು, ಕನ್ನಡ ಉಳಿಸಬೇಕಂತೇಳಿ ಅಜ್ಞಾನವನ್ನು ನಾವು ಸರ್ಕಾರ ಹಾಕ್ಕೊಳ್ತಾರೆ. ಅದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ಇದನ್ನು ಕೂಡ ಇಡೀ ಹಳ್ಳಿಗಳಲ್ಲಿ ಕನ್ನಡ ಉಳಿಸಿ, ಕನ್ನಡನ ಬೆಳೆಸಿ ಅಂತ ನಾವು ಹೇಳ್ತಾ ಇರ್ತೀವಿ. ಅದಕ್ಕಾಗಿ ಏನಾಗಿದೆ ಅಂದರೆ ಗಡಿ ಭಾಗದಲ್ಲಿ ಕನ್ನಡನ ಎಲ್ಲೋ ಸರ್ಕಾರದ ಕಡೆಗಣಿಸ್ತಾ ಇದ್ದಾರೆ. ಇಲ್ಲಿ ಸರ್ಕಾರದವರು ಕಡೆಗಣಿಸುವ ಮಟ್ಟಿಗೆ ಬಂದಿದೆ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಸ್ಥಳ ಇದೆ, ಅವಕಾಶ ಇದೆ, ದಯವಿಟ್ಟು ಬಂದು ಖಾನಾಪುರ ತಾಲೂಕಿನಲ್ಲಿ ವಿದ್ಯಾನಗರ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕೊಠಡಿಗಳ ಸಂಖ್ಯೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನನ್ನ ಹೆಸರು ಪ್ರದೀಪ್ ಅಂತ. ಇಲ್ಲಿ ಹುಡುಗರ ಸಂಖ್ಯೆ ಜಾಸ್ತಿ ಇದ್ದು ಸ್ಕೂಲ್ ಕಟ್ಟಡ ಭಾಳ ಕಡಿಮೆ ಇದ್ದಾವೆ. ಇದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು. ಮತ್ತು ನಾವು ಪ್ರೈವೇಟ್ ಶಾಲೆಯಿಂದ ತಂದು ಹುಡುಗರನ್ನ ಇಲ್ಲಿ ಹಾಕೋ ವ್ಯವಸ್ಥೆ ಮಾಡಿದ್ದೀವಿ. ಆದರೂ ಕೂಡ ಇಲ್ಲಿ ಕಟ್ಟಡದ ಸಮಸ್ಯೆ ಇರೋದ್ರಿಂದ ನಾವು ಬೇರೆ ಕಡೆ ವಿಚಾರ ಮಾಡಬೇಕಂತೇಳಿ ನಡೆದಿದೆ ನಮ್ಗೆ. ಧನ್ಯವಾದ. ಶಾಲೆಗೆ ತುರ್ತಾಗಿ ಹೆಚ್ಚುವರಿ ತರಗತಿ ಕೊಠಡಿಗಳನ್ನು ನಿರ್ಮಿಸಿ ಅಗತ್ಯ ಮೂಲಸೌಕರ್ಯ ಒದಗಿಸುವಂತೆ ಶಿಕ್ಷಣ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಪೋಷಕರು ಮತ್ತು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಾಗೇಶ್ ನಾಯ್ಕರ್, KMM ನ್ಯೂಸ್, ಖಾನಾಪುರ. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes! Make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.